ಸ್ವಾಗತ. ನಾನು ಚೈತ್ರರಾಜ್. ಅಪಘಾತ ಅಲ್ಲ, ಸಹಜ ಸಾವಲ್ಲ. ಚಂದ್ರಶೇಖರ್ ಸಾವು ಕೊಲೆ. ಕೊಂದು ಕಾರಲ್ಲಿ ಹಿಂದೆ ಸೀಟಲ್ಲಿ ಮಲಗಿಸಿ ಕಾಲುವೆಗೆ ತಳ್ಳಿದ್ದಾರೆ ಅಂತ ಹೇಳಿಕೆಯನ್ನ ಕೊಡಲಾಗಿದೆ. ಜಿಲ್ಲಾಸ್ಪತ್ರೆ ಮುಂದೆ ಶಾಸಕ ರೇಣುಕಾಚಾರ್ಯ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಶಿಫ್ಟ್ ಇನೋವಾ ಕಾರಲ್ಲಿ ಓವರ್ಟೇಕ್ ಮಾಡಿ ಕೊಂದಿದ್ದಾರೆ. ರಾಜಕೀಯ ವಿರೋಧಿಗಳು ಈ ರೀತಿ ಮಾಡಿದ್ದಾರೆ. ರೇಣುಕಾಚಾರ್ಯ ಚಂದ್ರಶೇಖರ್ ಸಾವಿಗೆ ರಾಜಕೀಯ ಧರ್ಮದ ಬೆಸುಗೆಯನ್ನ ಬಸ್ತಿದ್ದಾರೆ ರೇಣುಕಾಚಾರ್ಯ. ಮತ್ತೊಂದು ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಅಪಘಾತ ಅಲ್ಲ, ಸಹಜ ಸಾವಲ್ಲ. ಚಂದ್ರಶೇಖರ್ ಸಾವು ಕೊಲೆ ಅಂತ ಆರೋಪಿಸಲಾಗಿದೆ. ಕೊಂದು ಕಾರಲ್ಲಿ ಹಿಂದೆ ಸೀಟಲ್ಲಿ ಮಲಗಿಸಿ ಕಾಲುವೆಗೆ ತಳ್ಳಿದ್ದಾರೆ. ಜಿಲ್ಲಾಸ್ಪತ್ರೆ ಮುಂದೆ ಶಾಸಕ ರೇಣುಕಾಚಾರ್ಯ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಪಘಾತನು ನೋಡಿ, ಸೀಟಲ್ಲಿ ಇರ್ಬೇಕಾಯ್ತು ಅಂತಾನೆ. ಅವ್ನು ಡ್ರೈವಿಂಗ್ ಮಾಡಿ ಎಲ್ಲಿರ್ಬೇಕಾಯ್ತು? ಸೀಟಲ್ಲಿ ಇರ್ಬೇಕಾಯ್ತು. ಎಲ್ಲಿ ಮಲಗಿದ್ದಾನೆ? ಹಿಂಬಾಗ್ಲಿ ಹಿಂದಿನ ಸೀಟಲ್ಲಿ ಮಲಗಿದ್ದಾನೆ. ಇದನ್ನ ನೀವೇನು ಹೇಳ್ತೀರಿ? ನೀವೇ ಯೋಚನೆ ಮಾಡಲಿ. ಪೊಲೀಸರು ತನಿಖೆ ಮಾಡಲಿ. ತನಿಖೆಗೆ ಸಹಕಾರ ಕೊಡ್ತೀನಿ. ನನ್ನ ಮಗನ ಸಹಜ ಸಾವು ಅಲ್ಲ, ಅಪಘಾತನೂ ಅಲ್ಲ. ಆ ಸಾವಿನಿಂದ ಕಾಣದ ಕೈಗಳು ತಲೆಗೊಳಿಸಿ ಇಲ್ಲಿ ಮಚ್ಚಿಲ್ ಹೊಡ್ತಾರೆ, ಕಿವಿ ಕಚ್ಚಿದ್ದಾರೆ, ಇಲ್ಲಿ ಬೀಳ್ತಾರೆ, ಕೈಗೆ ಕಾಲಿಗೆಲ್ಲ ಹೊಡೆದು ಬಿಳಿ ಬಟ್ಟೆ ಕಟ್ಟಿದ್ದಾರೆ. ದುಷ್ಕರ್ಮಿಗಳು ಬರ್ಬರ ಹತ್ಯೆ ಮಾಡಿದ್ದಾರೆ. ನನ್ನ ಮಗ ಸಾಯ್, ನನ್ನ ಸಹೋದರ ಹೇಳಿದ ಹಿಂಸೆ ಮಾಡಿ ಉಲ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಸಹಜ ಸಾವು ಇದ್ರೆ ತಡ್ಕೋಬೋದಾಗಿತ್ತು. ನನ್ನ ಮಗನ ಬರ್ಬರ ಹತ್ಯೆ ಮಾಡಿದ್ದಾರೆ. ಪಾಪಿಗಳು, ಹೇಡಿಗಳು, ಶಿಖಂಡಿಗಳು. ರೇಣುಕಾಚಾರ್ಯ ತಮ್ಮನ ಮಗನ ಸಾವು ಪ್ರಕರಣ ದಾವಣಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯಗೊಳ್ಳಲಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನ ಹೊನ್ನಾಳಿಗೆ ರವಾನೆ ಮಾಡಲಾಗುತ್ತೆ. ಪೊಲೀಸ್ ಬಂದೋಬಸ್ತ್ನೊಂದಿಗೆ ಹೊನ್ನಾಳಿಗೆ ಮೃತದೇಹವನ್ನ ತರಲಾಗುತ್ತೆ. ನಾಳೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಮನೆ ಬಳಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ರೇಣುಕಾಚಾರ್ಯ ತಮ್ಮನ ಮಗನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾವಣಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯಗೊಳ್ಳಲಿದ್ದು, ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನ ಹೊನ್ನಾಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಪೊಲೀಸ್ ಬಂದೋಬಸ್ತ್ನೊಂದಿಗೆ ಹೊನ್ನಾಳಿಗೆ ಮೃತದೇಹವನ್ನ ತರಲಾಗುತ್ತೆ. ತದನಂತರ ನಾಳೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಮನೆ ಬಳಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಇದೀಗ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಅವರೇ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಪಘಾತ ಅಲ್ಲ, ಸಹಜ ಸಾವಲ್ಲ, ಚಂದ್ರಶೇಖರ್ ಸಾವು ಕೊಲೆ ಅಂತ ಆರೋಪ ಮಾಡಿದ್ದಾರೆ. ಈಗ ಅವರೇ ಈ ರೀತಿಯಾಗಿ ಆರೋಪ ಮಾಡಿರೋದ್ರಿಂದ ಪೊಲೀಸರು ಯಾವೆಲ್ಲ ಆಂಗಲ್ ನಲ್ಲಿ ತನಿಖೆ ಮಾಡ್ತಿದ್ದಾರೆ. ಈಗ ಸದ್ಯಕ್ಕೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಹೌದು ಚೈತ್ರರಾಜ್, ಏನು ಈಗ ಸ್ವತಃ ಶಾಸಕರೇ ಈ ಒಂದು ಗಂಭೀರ ಆರೋಪ ಮಾಡಿದಾರೆ. ಏನು ನಮ್ಮ ತಮ್ಮನ ಮಗನ ಸಾವು ಸಹಜ ಸಾವಲ್ಲ, ಇದು ಏನು ಪೂರ್ವ ನಿಯೋಜಿತ ಕೊಲೆ ಅಂತ ಹೇಳಿ ಈಗ ಅವರೇ ಹೇಳಿದ್ದಾರೆ. ಯಾಕಂದ್ರೆ ತಲೆ ಕೂಡ ಬಲವಾಗಿ ಹೊಡೆದಿದ್ದಾರೆ ಅಂತ ಹೇಳಿ ಅವರು ಕೂಡ ಒಂದು ಆರೋಪ ಮಾಡಿದ್ದಾರೆ. ಅದರಲ್ಲೇ ಕೂಡ ಈಗ ಸದ್ಯ ಮರಣೋತ್ತರ ಪರೀಕ್ಷೆಗೆ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಒಂದು ಬಾಡಿಯನ್ನು ರವಾನಿಸಲಾಗಿದೆ. ಸದ್ಯ ಈಗ ಮರಣೋತ್ತರ ಪರೀಕ್ಷೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಗಿದು ಒಂದು 11:30 12 ಒಳಗಡೆ ಏನು ಆ ಮೃತದೇಹವನ್ನು ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಅವರ ಮನೆ ಹತ್ರ ಬರಲಿದೆ. ಅದಾದ ಬಳಿಕ ಬೆಳಗ್ಗೆ ಏನು ಸಾರ್ವಜನಿಕರ ಒಂದು ದರ್ಶನಕ್ಕೆ ಇಡಲಾಗುತ್ತೆ 2 ಗಂಟೆವರೆಗೂ. 2 ಗಂಟೆ ನಂತರ ಅವರ ತೋಟ ಮಾಸಡಿಯಲ್ಲಿ, ಏನು ರೇಣುಕಾಚಾರ್ಯ ಅವರ ತೋಟ ಮಾಸಡಿ ಆಗಿರೋದ್ರಿಂದ ಮಾಸಡಿಯಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಸದ್ಯ ಈಗ ಎಲ್ಲ ಆಯಾಮಗಳಲ್ಲಿ ಇನ್ನೂ ಕೂಡ ಈಗ ಪೊಲೀಸರು ಕೂಡ ಒಂದು ತನಿಖೆ ನಡೆಸಿದೆ. ಇದು ಸಹಜ ಸಾವಾಗಿದ್ರೆ ಇದು ಅಟ್ಲೀಸ್ಟ್ ಏನಾದ್ರೂ ಒಂದು ಗಾಡಿ, ಅಂದ್ರೆ ಇವ್ರು ಹೇಳೋ ಪ್ರಕಾರ ಅಂದ್ರೆ ಗಾಡಿ ಮೂವ್ ಆಗ್ಬೇಕಾದ್ರೆ ಮುಂದೆ ಮತ್ತೆ 2 ಗಾಡಿ ಪಾಸ್ ಆಗಿದೆ. ಸೊ ಅದು CCTV ಕೂಡ ಸರಿಯಾಗಿದೆ. ಒಂದು ಸ್ವಿಫ್ಟ್ ಮತ್ತೆ ಒಂದು ಇನೋವಾ ಕಾರ್ ಕೂಡ ಪಾಸ್ ಆಗಿದೆ ಅಂತ ಹೇಳಿ ಈಗ ಪೊಲೀಸರು ಕೂಡ ಸದ್ಯ ಹೇಳ್ತಾ ಇರೋದು. ಆ ಆಂಗಲ್ ಅಲ್ಲಿ ಈಗ ತನಿಖೆ ನಡೀತಾ ಇದೆ ಚಿತ್ರರಾಜ. ಸದ್ಯ ಇನ್ನೇನು ವಿಧಿ ವಿಧಾನ ಇದು ಸಂಜಯ್, ಇದೀಗ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಅವರು ಹೇಳ್ತಾರೆ ತಲೆ ಭಾಗಕ್ಕೆ ಗಂಭೀರವಾದಂತಹ ಪೆಟ್ಟಾಗಿದೆ, ಕುತ್ತಿಗೆ ಭಾಗದಲ್ಲಿ ಸ್ಕ್ರಾಚಸ್ ಗಳಾಗಿದೆ. ಸೊ ಯಾರೋ ಅವನಿಗೆ ಹಿಂಸೆಯನ್ನ ಕೊಟ್ಟು ಅವನನ್ನ ಕೊಲೆ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಷ್ಟೊತ್ತಿಗೆ ಬರುತ್ತೆ? ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮುಕ್ತಾಯ ಎಷ್ಟೊತ್ತಿಗೆ ಆಗುತ್ತೆ? ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಪೋಸ್ಟ್ ಮಾರ್ಟಮ್ ಸದ್ಯ ಈಗ
ಇನ್ನೊಂದು ಅರ್ಧ ಗಂಟೆ ಒಳಗಡೆ ಪೋಸ್ಟ್ ಮಾರ್ಟಮ್ ಮುಗಿಬಹುದು. ಆದ್ರೆ ರಿಪೋರ್ಟ್ ಕೈ ಸೇರ್ಲಿಕ್ಕೆ ತಡವಾಗುತ್ತೆ ಅಂತ ಪೊಲೀಸ್ ಮೂಲಗಳ ಪ್ರಕಾರ ತಿಳಿದು ಬಂದಿದೆ. ಯಾಕಂದ್ರೆ ಅದು ಈಗ ಇನ್ನೂ ಒಂದು ವಾರವಾದ್ರೂ ಆಗ್ಬೇಕು ರಿಪೋರ್ಟ್ ಕೈ ಸೇರ್ಲಿಕ್ಕೆ ಅನ್ನೋ ಒಂದು ಮಾಹಿತಿಯನ್ನ ಹೇಳ್ತಿದ್ದಾರೆ. ಸದ್ಯ ಅವರು ಆ ಆಂಗಲ್ ಇಟ್ಕೊಂಡು ಈಗ ಸದ್ಯ ಇವರು ಪೊಲೀಸ್ ಆಂಗಲ್ ಇಂದ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದಲ್ಲದೆ ಬೆರಳಚ್ಚು ತಜ್ಞರು ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಪೊಲೀಸರು ಒಂದು ಯಾರು ಮಾಡಿರ್ಬೋದು ಏನು ಅನ್ನೋದೊಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ಈ ವರದಿ ಬರೋದು ಸ್ವಲ್ಪ ತಡ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಪೊಲೀಸರು ನೀಡಿದ್ದಾರೆ. ಚೈತ್ರ ಸಂಜಯ್, ಇದೀಗ ಚಂದ್ರಶೇಖರ್ ಮನೆಯವರಿಂದ ಕಂಪ್ಲೇಂಟ್ ಬಂದಿದ್ಯಾ ಅಥವಾ ಪೊಲೀಸರು ಯಾವ ಆಧಾರದ ಮೇಲೆ ತನಿಖೆ ಮಾಡ್ತಿದ್ದಾರೆ? ಸಂಜೆ ನಂತರ ಅದು ಕೊಲೆ ಅಂತ ಹೇಳಿ ಒಂದು ದೂರ ನೀಡಿದ್ದಾರೆ ಅಂತ ಹೇಳಿ ಪೊಲೀಸರು ಕೂಡ ಮಾಹಿತಿ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಚಿತ್ರ ಮೊದಲು ಬರೀ ನಾಪತ್ತೆ ಅಂತ ಹೇಳಿ ಮೊದಲಿಗೆ ಒಂದು ದೂರನ್ನು ದಾಖಲು ಮಾಡಿದ್ರು. ಇವತ್ತು ಸಂಜೆ ಏನು ಖುದ್ದು ಶಾಸಕ ರೇಣುಕಾಚಾರ್ಯ ಅವರ ಕುಟುಂಬಸ್ಥರೇ ಹೋಗಿ ಏನಿದು ಕೊಲೆ ಅಂತ ಹೇಳಿ ಒಂದು ಹೇಳಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಆಯಾಮಗಳಲ್ಲಿ ಎಲ್ಲ ರೀತಿ ತನಿಖೆ ನಡೆಸ್ತಿದ್ದಾರೆ. ಚಿತ್ರರಾಜ್, ಓಕೆ, ಧನ್ಯವಾದಗಳು ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಸಹಜ ಸಾವು, ಅಪಘಾತನು ನೋಡಿ. ಸೀಟಲ್ಲಿ ಇರ್ಬೇಕಾಯ್ತು ಅಂತಾನೆ, ಅವ್ನು ಡ್ರೈವಿಂಗ್ ಮಾಡಿ ಎಲ್ಲಿರ್ಬೇಕಾಯ್ತು? ಸೀಟಲ್ಲಿ ಇರ್ಬೇಕಾಯ್ತು. ಎಲ್ಲಿ ಮಾಡಿದಾನೆ? ಹಿಂಬಾಗ್ಲೇ ಹಿಂದಿನ ಸೀಟಲ್ಲಿ ಮಲಗಿದ್ದಾನೆ. ಇದನ್ನ ನೀವೇನು ಹೇಳ್ತೀರಿ? ನೀವೇ ಯೋಚನೆ ಮಾಡ್ರಿ. ಪೊಲೀಸರು ತನಿಖೆ ಮಾಡಲಿ, ತನಿಖೆಗೆ ಸಹಕಾರ ಕೊಡ್ತೀನಿ. ನನ್ನ ಮಗನ ಸಹಜ ಸಾವು ಅಲ್ಲ, ಅಪಘಾತನೂ ಅಲ್ಲ. ಆ ಸಾವಿನಿಂದ ಕಾಣದ ಕೈಗಳು ಅವನ ತಲೆ ಬೋಳಿಸಿ ಇಲ್ಲಿ ಮಚ್ಚಿಲ್ ಹೊಡ್ತಾರೆ, ಕಿವಿ ಕಚ್ಚಿದ್ದಾರೆ, ಇಲ್ಲಿ ಕುಯ್ತಾರೆ, ಕೈಗೆ ಕಾಲಿಗೆಲ್ಲ ಹೊಡೆದು ಬಿಳಿ ಬಟ್ಟೆ ಕಟ್ಟಿದ್ದಾರೆ. ದುಷ್ಕರ್ಮಿಗಳು ಬರ್ಬರ ಹತ್ಯೆ ಮಾಡಿದರೆ ನನ್ನ ಮಗ ಸಾಯ್, ನನ್ನ ಸಹೋದರ ಹೇಳಿದ ಹಿಂಸೆ ಮಾಡಿ ಮುಳುಕು ಮಾಡಿದರೆ ಅಂತ ಹೇಳಿದ್ರೆ ಸಹಜ ಸಾವು ಇದ್ರೆ ತಡ್ಕೋಬೋದಾಗಿತ್ತು. ನನ್ನ ಮಗನ ಬರ್ಬರ ಹತ್ಯೆ ಮಾಡಿದರೆ ಪಾಪಿಗಳು, ಹೇಡಿಗಳು, ಶಿಖಂಡಿಗಳು ಅವನ ತಲೆ ಬೋಳಿಸಿ ಇಲ್ಲಿ ಮಚ್ಚಿಲ್ ಹೊಡ್ತಾರೆ, ಕಿವಿ ಕಚ್ಚಿದ್ದಾರೆ, ಇಲ್ಲಿ ಕುಯ್ತಾರೆ, ಕೈಗೆ ಕಾಲಿಗೆಲ್ಲ ಹೊಡೆದು ಬಿಳಿ ಬಟ್ಟೆ ಕಟ್ಟಿದ್ದಾರೆ. ದುಷ್ಕರ್ಮಿಗಳು ಬರ್ಬರ ಹತ್ಯೆ ಮಾಡಿದರೆ ನನ್ನ ಮಗ ಸಾಯ್, ನನ್ನ ಸಹೋದರ ಹೇಳಿದ ಹಿಂಸೆ ಮಾಡಿ ಮುಳುಕು ಮಾಡಿದರೆ ಅಂತ ಹೇಳಿದ್ರೆ ಸಹಜ ಸಾವು ಇದ್ರೆ ತಡ್ಕೋಬೋದಾಗಿತ್ತು. ನನ್ನ ಮಗನ ಬರ್ಬರ ಹತ್ಯೆ ಮಾಡಿದರೆ ಪಾಪಿಗಳು, ಹೇಡಿಗಳು, ಶಿಖಂಡಿಗಳು ಅವನ ತಲೆ ಬೋಳಿಸಿ ತುಮಕೂರಿನಲ್ಲಿ ಬಾಣಂತಿ ಇಬ್ಬರು